ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 4ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಶೋ ಬ್ರೆಡ್. ನೀವು ಯಾವಾಗಲೂ ನನ್ನ ಮುಂದೆ ಮೇಜಿನ ಮೇಲೆ ಸಮ್ಮುಖದ ರೊಟ್ಟಿಯನ್ನು ಇಡಬೇಕು. ವಿಮೋಚನಕಾಂಡ 25:30. ನಾವು ದೇವರ ಸಾನ್ನಿಧ್ಯವನ್ನು ಹುಡುಕುವುದು ಮಾತ್ರವಲ್ಲದೆ ಆತನ ಸಾನ್ನಿಧ್ಯದ ಸಂತೋಷದಿಂದ ತುಂಬಿರಬೇಕು. ಅದಕ್ಕಿಂತ ಹೆಚ್ಚಾಗಿ ದೇವರ ಸಾನ್ನಿಧ್ಯದಲ್ಲಿರುವ ರೊಟ್ಟಿಯು ನಮ್ಮ ಆಧ್ಯಾತ್ಮಿಕ ಪೋಷಣೆಯಾಗಬೇಕು. ನಮ್ಮ ದೇಹಕ್ಕೆ ಆಹಾರದ ಅಗತ್ಯವಿರುವಂತೆ ನಮ್ಮ ಆತ್ಮಕ್ಕೂ ಕರ್ತನ ವಾಕ್ಯದ ಅಗತ್ಯವಿದೆ. ಹಳೆಯ ಒಡಂಬಡಿಕೆಯಲ್ಲಿ ಕರ್ತನು ಸಮ್ಮುಖ ರೊಟ್ಟಿಯ ಬಗ್ಗೆ ವಿವರವಾದ ಸೂಚನೆಗಳನ್ನು ಕೊಟ್ಟನು. ಈ ರೊಟ್ಟಿಗಳನ್ನು ಗುಡಾರದ ಪವಿತ್ರ ಸ್ಥಳದಲ್ಲಿರುವ ಪವಿತ್ರ ಮೇಜಿನ ಮೇಲೆ ನಿರಂತರವಾಗಿ ಇಡಲಾಗುತ್ತಿತ್ತು. ಈ ರೊಟ್ಟಿಯ ಕುರಿತಾದ ನಿಯಮಗಳ ಬಗ್ಗೆ ನೀವು ಯಾಜಕಕಾಂಡ 24:5-9 ಓದಬಹುದು. ಎಲ್ಲ ಇಸ್ರೇಲರಿಗೆ ದೇವರು ಪ್ರತಿದಿನ ಅವರ ಅಗತ್ಯಗಳಿಗೆ ಸಾಕಷ್ಟು ಹೆಚ್ಚಾಗಿ ಮನ್ನವನ್ನು ಕೊಟ್ಟನು. ಆದರೆ ಸನ್ನಿಧಿಯ ರೊಟ್ಟಿಯು ಆತನ ಪವಿತ್ರಾಲಯಕ್ಕೆ ಹಂಬಲದಿಂದ ಬಂದವರಿಗೆ ಮಾತ್ರ ಮೀಸಲಾಗುತ್ತಿತ್ತು. ಆತನ ವಾಕ್ಯದ ಸತ್ಯವೇದವನ್ನು ಎಲ್ಲರೂ ಓದಲು ಲಭ್ಯವಿದ್ದರೂ ಅದರ ಆಳವಾದ ಬಹಿರಂಗಪಡಿಸುವಿಕೆಗಳು ಮತ್ತು ಗುಪ್ತ ನಿಧಿಗಳು ಆತನ ಸಾನ್ನಿಧ್ಯವನ್ನು ಶ್ರದ್ಧೆಯಿಂದ ಹುಡುಕುವ ಮತ್ತು ಆತನ ಪವಿತ್ರತೆಯಲ್ಲಿ ವಾಸಿಸುವವರಿಗೆ ಮಾತ್ರ ಅನಾವರಣಗೊಳ್ಳುತ್ತವೆ. ಅದು ಆತನ ಸಾನ್ನಿಧ್ಯದ ರೊಟ್ಟಿ. ಆತನ ಸಾನ್ನಿಧ್ಯವನ್ನು ಪ್ರೀತಿಸುವವರಿಗೆ ಆತನು ಸತ್ಯವೇದದ ಆಳವಾದ ಸತ್ಯಗಳನ್ನು, ಸ್ವರ್ಗದ ರಹಸ್ಯಗಳನ್ನು ಮತ್ತು ಕೃಪೆಯ ಆಳವಾದ ಸಿದ್ಧಾಂತಗಳನ್ನು ಬಹಿರಂಗಪಡಿಸುತ್ತಾನೆ. ಆದರೆ ಆತನ ಸಾನ್ನಿಧ್ಯದ ಬಗ್ಗೆ ಅಸಡ್ಡೆ ಹೊಂದಿರುವವರು ಅಂತಹ ಬಹಿರಂಗಪಡಿಸುವಿಕೆಯನ್ನು ಪಡೆಯಲು ಸಾಧ್ಯವಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಯಾಜಕರು ಮಾತ್ರ ಸಮ್ಮುಖದ ರೊಟ್ಟಿಯನ್ನು ತಿನ್ನಬಹುದಿತ್ತು ಮತ್ತು ಅವರು ಅದನ್ನು ಕರ್ತನ ಸಮ್ಮುಖದಲ್ಲಿ ಮಾಡುತ್ತಿದ್ದರು. ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ತನಗಾಗಿ ಯಾಜಕರನ್ನಾಗಿ ಮಾಡಿಕೊಂಡಿದ್ದಾನೆ. ಪ್ರಕಟಣೆ 1:6. ಈ ರೊಟ್ಟಿ ಇಲ್ಲದೆ ಹೋದರೆ ನಮ್ಮ ಆಂತರಿಕ ಮನುಷ್ಯನು ದುರ್ಬಲನಾಗುತ್ತಾನೆ, ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಶತ್ರುಗಳ ದಾಳಿಯನ್ನು ತಡೆದುಕೊಳ್ಳಲು ನಮಗೆ ಸಾಧ್ಯವಾಗುವುದಿಲ್ಲ. ಪರೀಕ್ಷೆಗಳು, ಪ್ರಲೋಭನೆಗಳು ಮತ್ತು ದುಃಖಗಳು ಉದ್ಭವಿಸುವ ಮೊದಲು ನಾವು ಆತನ ಸಾನ್ನಿಧ್ಯವನ್ನು ಸಮೀಪಿಸಲು ಮತ್ತು ಆತನ ವಾಕ್ಯದಲ್ಲಿ ಕಂಡುಬರುವ ವಾಗ್ದಾನಗಳನ್ನು ಕಲಿಯಬೇಕು. ಕರ್ತನು ಈಗಾಗಲೇ ನಮಗಾಗಿ 12 ರೊಟ್ಟಿಗಳನ್ನು ಇಟ್ಟಿದ್ದಾನೆ. ಈ 12 ರೊಟ್ಟಿಗಳು ಅಪೊಸ್ತಲರ ಬೋಧನೆಗಳನ್ನು ಸಂಕೇತಿಸುತ್ತವೆ. ಯೇಸು 12 ಶಿಷ್ಯರನ್ನು ಹೊಂದಿದ್ದಂತೆಯೇ ಅವರ ಮೂಲಕ ಅವನು ವ್ಯಕ್ತಿಗಳಿಗೆ ಮತ್ತು ಸಭೆಯ ಬೆಳವಣಿಗೆಗೆ ಜೀವ ನೀಡುವ ಸಿದ್ಧಾಂತವನ್ನು ನೀಡಿದನು. ಈಗ ಅವನು ನಮಗೆ ಅದೇ ಪೋಷಣೆಯನ್ನು ನೀಡುತ್ತಾನೆ. ಅನೇಕ ವಿಶ್ವಾಸಿಗಳು ಆತನ ಸಾನ್ನಿಧ್ಯದ ರೊಟ್ಟಿಯನ್ನು ಸಮರ್ಪಕವಾಗಿ ಸೇವಿಸದ ಕಾರಣ ಸಣ್ಣ ಪರೀಕ್ಷೆಗಳಲ್ಲಿಯೂ ಸಹ ಮೂರ್ಛೆ ಹೋಗುತ್ತಾರೆ. ಅವರ ಆಂತರಿಕ ಮನುಷ್ಯನಲ್ಲಿ ಅವರಿಗೆ ಶಕ್ತಿಯ ಕೊರತೆ ಇದೆ. ದೇವರ ಪ್ರಿಯ ಮಕ್ಕಳೇ, ಆತನ ಸಾನ್ನಿಧ್ಯವನ್ನು ಹುಡುಕುವುದರೊಂದಿಗೆ ಮಾತ್ರ ನಿಲ್ಲಬೇಡಿ. ಇನ್ನು ಮುಂದೆ ಹೋಗಿ ಆತನ ಸಾನ್ನಿಧ್ಯದಲ್ಲಿ ಕಂಡುಬರುವ ವಾಕ್ಯದ ರೊಟ್ಟಿಗಾಗಿ ಹಂಬಲಿಸಿ ಅದನ್ನು ಉತ್ಸಾಹದಿಂದ ತಿನ್ನಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಿನ್ನ ಮಾತುಗಳು ಸಿಕ್ಕವು, ಅವುಗಳನ್ನು ತಿಂದೆನು. ನಿನ್ನ ವಾಕ್ಯವು ನನಗೆ ಆನಂದವೂ ನನ್ನ ಹೃದಯಕ್ಕೆ ಉಲ್ಲಾಸವೂ ಆಗಿತ್ತು. ಯೆರೆಮೀಯ 15:16. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.